ಮುಂಚೆ ಮುಂದೆ ಮುಂದೆ ಕಲ್ತೀವಿ ದಾದರದಲ್ಲಿ ನೀರು ಹಿಡ್ಕೊಂಡ್ಬಿಡ್ತೀವಿ ಅಂದರೆ ಅತ್ತಿತ್ತ ಹೋಗ್ತದೆ ಹಿಡ್ಕೊಂಡು ಪ್ರಯತ್ನ ಮಾಡ್ತಾರೆ. ಆ್ಯಕ್ಚುಲಿ ಅಲ್ಲಿ ಒಳಗಿರೋದು ಯಾರು ಗೊತ್ತಾ, ಮುಖ ಮುಚ್ಕೊಂಡಿದ್ರೆ ನಾಟ್ ಶ್ಯೂರ್. ಅದು ಅಲ್ಲಿ ಒಳಗಿರೋದು ಯೂಟ್ಯೂಬ್ ನೋಡ್ತಾರೆ ಸೈಕಲ್ ಹೊತ್ತು ಕೂತ್ಕೊಂಡು ಮತ್ತು ಮುಂದೆ ಓಡಾಡ್ತಿದ್ದ ಬೆಳಗ್ಗೆ ಹೊತ್ತು ಅಂತ ಕವರ್ ಮಾಡಿದ್ದೀನಿ. ಮಾಮೂಲಿ ಮಹೇಶ ಸುರೇಶ ಇದ್ದಾರಲ್ಲ ಅವ್ರ ಟೀಮ್ ಅವನೇ ಮಲಗಿರೋದು. ಇಡೋದೇನಾದರೂ ಎಣ್ಣೆ ಹೊಡೆದ್ಬಿಟ್ಟಲ್ಲ ಅಲ್ಲ ಕ್ಯಾಕ್ ಉಗುದು ಇನ್ನೂ ಸಿಕ್ಕಾಬಿಟ್ಟಾಯಿತು. ಬೆಳಗಾನ ಹಂಗೆ ಹೋಗಿದ್ದಾರೆ ಬಡಿ ಮಗ, ಸಿಕ್ಕಾಬಿಟ್ಟಲ್ಲಿ ಗಲೀಜು ಮಾಡಿ ಇಟ್ಟಿದ್ದಾನೆ. ಆ್ಯಕ್ಚುಲಿ ಇವಾಗ ಸ್ವಲ್ಪ ಒಣಗಿರೋದು ಬೆಳಕಾಯ್ತಲ್ಲ, ಅದು ಸಿರೀಸ್ ಬೆಳಕು ಒಂಚೂರು ಒಣಗಿದೆ. ಈಗ ಇನ್ನೂ ದರಿದ್ರವಾಗಿದೆ ಜಾಗ ಇಲ್ಲ. ಅದು ಬೆಳಗಾಲ ಹಿಂಗೆ ಕೆಮ್ಮೋದು ಕ್ಯಾಕೋ ಸಿಗೋದು ಇದೆಲ್ಲ ಮಾಡ್ತಿದ್ದ. KF42F1958 ರಾಕ್ವೆಲ್ ಬಂದಿದ್ದು ಅಂದರೆ ದಸರಾ ಧೂಳು. ಆ್ಯಕ್ಚುಲಿ ದಸರಾ ಧೂಳು ಹೇಳ್ಸೋದಕ್ಕೋಸ್ಕರನೇ ರಾಕ್ವೆಲಲ್ಲಿ ಬಂದಿದ್ದು ಅವಳು. ಆ್ಯಕ್ಚುಲಿ ಇದು ಸುಮಾರು ವೆಹಿಕಲ್ಗಳು ರಾಕ್ವೆಲ್ನಲ್ಲಿ ಹೋದವು ಇಲ್ಲಿ. ಅದಕ್ಕೆ ಫಾಸ್ಟ್ ಸ್ಪೀಡ್ ಇಂಟ್ರ ಪ್ಲಾಟಿನ ಮತ್ತು ಇದು ಜನಗಳು ಹೆಂಗೆ ಅಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಒಂಚೂರು ಭಯವಾಗ್ತಿಲ್ಲ ಗುರು. ಅದು ಯಾಕೆ ಅವ್ರಿಗೆ ಒಂಚೂರು ಭಯವಾಗ್ತಿಲ್ಲ ಅಂದರೆ ಅವ್ರು ಹೇಳೋರು ಕೇಳೋರೇ ಯಾರೂ ಇಲ್ಲ. ಯಾರು ಏನು ಬೇಕಾದ್ರೂ ಮಾಡ್ಬೋದು ಸಮಾಜದಲ್ಲಿ. ಎಷ್ಟು ಅಶೂರಸ್ ಅದೇ ಪಗಾರಗಳೇ ಬರ್ತಾರ ಬಾಯಿಗೆ, ಯಾಕೆ ಗೊತ್ತಿಲ್ಲಪ್ಪ. ಆ ಸುರಕ್ಷತೆ ಯಾಕಿದೆ ಅಂದರೆ ಜನರಿಗೆ ಕಾನೂನು ಸುವ್ಯವಸ್ಥೆ ಮೇಲೆ ಕಿಂಚಿತ್ ಭಯ ಇಲ್ಲ. ಏನು ಬೇಕಾದ್ರೂ ಮಾಡಿಬಿಟ್ಟು ಆರಾಮ್ಸೆಗೆ ಜೀವನ ಮಾಡ್ಬೋದು ಅನ್ನೋ ತಪ್ಪಿಸ್ಕೊಬೋದು ಅನ್ನೋ ಮನೋಭಾವ ಇದೆ. ಸೊ ದಿಕ್ಕಾಪಲಾಗಿ ನುಗ್ತಾ ಇರ್ತಾರೆ, ದಿಕ್ಕಾಪಲಾಗಿ ಕ್ರೈಮ್ ಮಾಡ್ತಾ ಇರ್ತಾರೆ. ಅವರು ಎಷ್ಟು ಕ್ಲೀನಾಗಿ ಎಷ್ಟು ಮುಚ್ಚೂರು ಭಯ ಭಕ್ತಿಲ್ಲ. ರಾಂಗ್ ವೇನಲ್ಲಿ ಎಷ್ಟು ದೊಡ್ಡ ವೆಹಿಕಲ್ ತೊಗೊಬರ್ತಾರೆ ಲೆಕ್ಕಾಕಿ ಅವರು, KSRTC ಅವರು. ಇಲ್ಲಿಂದ ರಂಗ ಅಂತ ಸಿಗ್ಗಾದಲ್ಲಿ ನೋಡ್ಕೊಬಿಡೋಣ. ES5101 10M3912 ಗಾಡಿ ಅದು. ಅವ್ರು ಯಾಕೆ ಹೇಳ್ತಾ ಇದ್ದೀರಿ ಅಂದರೆ ಇವಾಗ ಪಾರ್ಕಿಗೆ ಬರ್ತಾನೆ. ಅವ್ರು ಯಾಕೆ ಹೇಳ್ದೆ ಗೊತ್ತಾ ಗಾಡಿ ನಂಬರು. ಆ್ಯಕ್ಚುಲಿ ರೈಟ್ ಸೈಡಿಗೆ ಡ್ರೈವಿಂಗ್ ಮಾಡಿರಲಿಲ್ಲ, ಈ ಕಡೆ ಹಿಡ್ಕೊಂಡಿದ್ದೆ. ಅವ್ನು ರೈಟ್ ಸೈಡಲ್ಲಿ ನನ್ನ ಎಷ್ಟು ಕ್ಲೋಸಪ್ಪಲ್ಲಿ ಬಂದಿದ್ದ ಅಂದರೆ ನನಗೆ ಕರೆಕ್ಟಾಗಿ 1 ಫೀಟ್ ಡಿಸ್ಟೆನ್ಸಲ್ಲಿ ನಿಲ್ಲಿಸ್ಕೊಂಡಿದ್ದೆ ಗಾಡಿ. ಅವನು 1 ಫೀಟ್ ಡಿಸ್ಟೆನ್ಸ್ ಪಕ್ಕದಲ್ಲಿ ಗುದ್ದೆ ಬಿಡ್ಬೋದು. ಅದು ಆ ರೇಂಜಲ್ಲಿ ಬಂದ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಭಯ ಬಿದ್ದು ಹೋಗ್ಬೇಕಿತ್ತು ನಾನು. ಆ ರೇಂಜಲ್ಲಿ ಬಂದ ಅವನು. ಆದರೆ ಕೈಯಲ್ಲಿ ಕ್ಯಾಮ್ರಾ ಇತ್ತಲ್ಲ, ನಾನು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಫೋಕಸ್ ಮಾಡ್ತಾಯಿದ್ದೆ. ಸೊ ರೈಟ್ ಸೈಡಿಗೆ ನಾನು ಕಣ್ಣಲ್ಲಿ ನೋಡಿದೆ, ಆದರೆ ಕ್ಯಾಮ್ರಾ ತಿರುಗಿಸಲಿಲ್ಲ. KB1602 ಗಾಡಿ ಅದು. JP8054. ಆ್ಯಕ್ಚುಲಿ ಅವನು ಅಂಗಡಿ ಓನಿರ್ಬೋದು, ವಾಟ್ ಎವರ್, ಫುಟ್ಬಾಲ್ ಗಾಡಿ ಓಡಿಸೋದು ಆಯಿತಾ. ಹುಡುಗ ಯಾಕೆ ತಿರುಗಿ ನೋಡ್ತಾ ಇದ್ದ ಗೊತ್ತಾ. ಇದು ಸ್ಟ್ರೀಟ್ ಆರ್ಟ್ ಪೊಲೀಸ್ ಇದೆಯಲ್ಲ,
ಆ ವ್ಯಕ್ತಿ ಬಟ್ಟೆಗಳು ಇದು ಬ್ಯಾಗ್ಗಳನ್ನ ನೇತಾಕ್ತಿದ್ದಾನಲ್ಲ, ಅವನು ಸುಮ್ಮನೆ ಸಿಗಾಬಿಟ್ಕೊಂಡು ನನ್ನ ಕೆಲಸ ಮಾಡಲ್ಲ. ನಾನು ಕರೆಕ್ಟಾಗಿ ಪಾಸ್ ಆಗ್ತಿದ್ದನಲ್ಲ, ಸೇಮ್ ಟೈಮಲ್ಲಿ 2 ಹೆಜ್ಜೆ ಹಿಂದಕ್ಕೆ ಇಡ್ತಾನೆ ಅವನು ವಿತ್ ಬ್ಯಾಗ್. ಲಗೇಜನ್ನು ಕೈಲಿ ಹಿಡ್ಕೊಂಡು ಬ್ಯಾಗ್ಗಳನ್ನ ಕೈಲಿ ಹಿಡ್ಕೊಂಡು 2 ಹೆಜ್ಜೆ ಹಿಂದೆ ಇಡ್ತಾನೆ. ಸೊ ನನ್ನ ಮೇಲೆ ಬಿದ್ದೋಗ್ಬೇಕಿತ್ತು ಆ ಥರ ಬರ್ತಾನೆ. ಸೊ ಅವಾಗ ನಾನು ಸ್ವಲ್ಪ ರೈಟ್ಗೆ ಹೋಗ್ತೀನಿ, ಅವಾಗ ನಾನು ಆ ಮುದುಕಿನ ಮೇಲೆ ಬೀಳ್ಬೇಕಾಗಿ ಬರುತ್ತೆ. ಸೊ ಆ ಮುದುಕನೂ ಆರ್ಗನೈಸ್ ಬೀಳ್ಬೇಕಾಗಿ ಬರುತ್ತೆ. ಸೊ ಅದು ಸಿಚುವೇಶನ್ ಇರೋದು. ಅದರಲ್ಲಿ ಟ್ಯಾಕ್ಸ್ ಮಂಜುಳ ಬಲೆ ಗೊತ್ತಿದ್ದಾರಲ್ಲ ಒಬ್ಬರು, ಆಯಮ್ಮನು ಅಲ್ಲಿ ನಿಂತ್ಕೊಂಡಿದ್ರು ಆ್ಯಕ್ಚುಲಿ. ಸೊ ಅದು ರಿಲೇಟೆಡ್ ಇದು ಆರ್ಗನೈಸ್. ನಾವು ನೋಡ್ತಾ ಇರೋದು ಈ ದೇಶದ ಕ್ಲೀನೆಸ್ಟ್ ಸಿಟಿಯನ್ನು. ಈ ದೇಶದ ಕ್ಲೀನೆಸ್ಟ್ ಸಿಟಿಯನ್ನು ನೋಡ್ತಾ ಇದ್ದೀವಿ ನಾವು. ಫ್ಯಾಕ್ಟ್ ಏನು ಅಂದರೆ ಯಾವುದೇ ಗಲ್ಲಿ ಪಲ್ಲಿಲಿ ಹೋಗಿ ಹಿಡಿತಾ ಇಲ್ಲ ಇದು ಅರಸ್ ರೋಡು. ಶೋ ಆಫ್ ಅಲ್ಲ. ಅರಸ್ ರೋಡ್ ಅಷ್ಟು ಅದ್ಭುತವಾಗಿಲ್ಲ. ಆ್ಯಕ್ಚುಲಿ ಒಂದು ಒಳ್ಳೆ ವಿಷುವಲ್ ಮಿಸ್ ಆಗೋಯ್ತು ಗುರು. ಮುಂಚೆನೇ ಕವರ್ ಮಾಡಿದ್ದೀನಿ ಅದು ವಿಷುವಲ್ಲು, ಹಿಂದೆ ಸ್ಟೋರಿ ಆರ್ಗನೈಸು. KB 148 ಗಾಡಿ ಅಲ್ಲಿ ದೇವ್ರ ಮುಂದೆ ಕೈ ಮುಗಿತಾ ಇದ್ದಲ್ಲ, ಅವ್ನು ಆಟೋ ಮುಂದೆ ನಿಂತ್ಕೊಂಡು ಯಾವ ರೇಂಜಿಗೆ ಬೇಡ್ತಾ ಇದ್ದಾದ್ರೆ ದೇವ್ರಿಗೆ ಅವ್ನು ಬೇಡಿಕೆನ ನೋಡಲಾರ್ದ ಕರಗಿ ನೀರಾಗೋಗ್ಬೇಕು ಆ ರೇಂಜಲ್ಲಿ ಇದೇನಪ್ಪ ಶರೀರವನ್ನು ಬಾಗಿಸಿ ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ಶಿವರೇ ನಾನೇ ದೇವರಾದ್ರೆ ಅಯ್ಯೋ ಬೋಳಿ ಮನೆ ಹೋಗದೆ ನಿಮಗೆ ಅಂತ ಒಂದು ಓಡಿಸ್ಬೇಕಾ ಇಲ್ಲ. ಆ ರೇಂಜಲ್ಲಿ ಬೇಡ್ತಾವನೆ ಭಗವಂತ ನಾನು ಶಿವನ. ಎಷ್ಟೊಂದು ಅಸಹ್ಯವಾಗಿತ್ತು ಅಂದರೆ ಆ್ಯಕ್ಚುಲಿ ಅದು ಆ್ಯಟಿಟ್ಯೂಡ್. ಅದು ಸುಮಾರು ಸರಿ ಕವರ್ ಮಾಡಿದ್ದೀನಿ ಅವನ್ನ ನಾನು. ಇದು ಆರ್ಗನೈಸು ಯಾರಬ್ಬ ಪೂರ್ತಿ ಜಗತ್ತೇ ನೋಡಿ ಹೋಗಲ್ಲ ಅವಡ ಹೇಳ್ತಾ ಇದೆ. ಅದು ಆರ್ಗನೈಸ್ಡ್. ಅದು ಸುಮಾರು ಸರಿ ಕವರ್ ಮಾಡಿದ್ದೀನಿ ಅವನ್ನ. ಆ ಥರ ಇದು ದುರ್ಗಾ ಪರಮೇಶ್ವರ ದೇವಸ್ಥಾನದ ಹತ್ರದ್ದು ಹೀಗೆ ಕವರ್ ಮಾಡಿದ್ದೀನಿ. ಹೌದು, ಹಂಗೆ ಡೈಲಿ 2 ಸರಿ ಬರೋನು, ಬೆಳಗ್ಗೆ ಒಂದು ಸರಿ ಸಂಜೆ ಒಂದು ಸರಿ. ದೇವ್ರ ಪೂಜೆ ಯಾವ ರೇಂಜಲ್ಲಿ ಬೇಡೋದು ಅಂದರೆ ಅಬ್ಬಬ್ಬಬ್ಬಬ್ಬ. ಫಿಲಮ್ಗಳಲ್ಲಿ ಭಿಕ್ಷಕರು ಬೇಡ್ತಾ ಇರ್ತಾರೆ, ಆರ್ಗನೈಸ್ ಗೋಲ್ಡನ್ ಫಾರ್ಮುಲಾ ಊಟ ಮಾಡುವಂಥ ಆ್ಯಕ್ಚುಲಿ ಥರ ಹೇಳ್ತಾ ಇರ್ತಾರಲ್ಲ. ಕರುಣಾಜನಕವಾಗಿ ಸಿಕ್ಕಾಬಿಟ್ಟೆ ಇದು ಹಂಗೆ ಉಕ್ಕಿ ಹರಿದು ಬಿಡಬೇಕು ಕರುಣೆ ಅನ್ನೋದು ಜನಗಳಿಗೆ. ಆ ರೇಂಜಲ್ಲಿ ಕೇಳ್ತಾರಲ್ಲ ಭಿಕ್ಷಕನ, ಆ ರೇಂಜಲ್ಲಿ ದೇವ್ರಿಗೆ ಆ ರೇಂಜಲ್ಲಿ ಪೋಸ್ಟ್ ಕೊಡ್ತಾರೆ ಅನ್ಬೇಕು. ये 3627 ಗಾಡಿ ಈ ಸ್ಪಾಟಲ್ಲಿ ಹೆವಿ ಯಾರೋ ನೋಡಿದ. ಗಾಡಿಗಳೆಲ್ಲ ಹೆಂಗೆ ನಿಲ್ಲಿಸ್ತಾರೆ ಡಬ್ಬಕ್ಕೆ. ಇವ್ರದ್ದು ದುಡ್ಡು ಯಾವಾಗಲೂ ಕೊಡೋಣ. JA 7285 ಇರಬೇಕು. ಲಾಟ್ ಶೋರ್ ಬುಕ್ ಮುರಿತಾನೆ, ಅದು ಮೂಗು ಮುರಿತಾನೆ, ಮೂಗಲ್ಲ ಮೂತಿ ಮುರಿತಾನೆ. ಇಲ್ಲೇ ಬರ್ತಾರೆ
ವೈಟಲ್ಲಿ ಈಚೆನೇ ಬಂದೆ ಆ್ಯಕ್ಚುಲಿ ಅವರು ಪಾರ್ಕಿಂಗ್ ಮಾಡಲಿ ಬೇಡ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇದು ಪಾರ್ಕಿಂಗ್ ಏರಿಯಾ ಅಲ್ಲವೇ ಅಲ್ಲ. ಪಾರ್ಕಿಂಗ್ ಮಾಡೋದ್ರೆ ಸಿಗಾಬಿಸ್ಕೊಂಡು ಮಾಡಬೇಕು. ಪಾರ್ಕಿಂಗ್ ಮಾಡೋ ನೆಪದಲ್ಲಿ ತೊಂದರೆ ಕೊಡೋದು ಅಂದರೆ ಸುಮ್ಮನೆ ಪಾರ್ಕಿಂಗ್ ಮಾಡೋ ಜಾಗ ಹುಡ್ಕೊಂಡಂಗೆ ಗಾಡಿ ತೊಗೋಬೇಕು ಮತ್ತೆ ಕಾಯೋರು ಹೊಸ ಜನ ಕಾಯೋರು ಆರ್ಡಿನರಿಗಾಗಲ್ಲ. ಏನೋ ಕಾಬಾಗರಿ ಬಡೆ ಕಳ್ಳ ತೊಡಿದ್ರು ಗುರು ವರ್ಷನೇ ಆಯ್ತಾ ಬರ್ತಾ ಇರ್ಬೇಕು ಹಂಗೆ ಬಿದ್ದೈತೆ. ಇವ್ರದ್ದು ಬುದ್ಧೆ ಮತ್ತು ಪರಮ A ಸ್ಟಾರ್ ಗಾಡಿ, ಅದು A ನಂಬರ್ 1 ಮಂಜುನಾಥ ಗಾಡಿ ನಂಬರು ಪ್ರಥಮ ಮೊದಲು ಕಥೆ ಇವ್ರದ್ದು. ಇದು ಮಂಜುನಾಥ ಬಂದಿದ್ದು KL05 X9506 ರಾಂಬೆ KL05 LR 5790 ಅದು ಬೇಕು ತಗೊಂತ ಹೋಗಿದ್ದು. ಹೊಗೆ ಬೇರೆ ಗುರು, ಅದು ಸೇರಿಸ್ಬೋಕಿದೆ. ಅದು ಸುತ್ತ ಊಟ ಮಾಡ್ತಿರಲ್ಲ ಅವರು ಮುಂಚೆ ಮತ್ತು ಮುಂದೆ ಟೈಟಲ್ಸ್ ಇರೋದು ಯಾವುದೇ ಫಸ್ಟ್ ಇದ್ದಿರೋದು ಅಂತ. ಅಯ್ಯೋ ಈಗ ಯಾಕಪ್ಪ ಹಿಂಗೆ ಓಡೋತಾನೆ. ನಾವು ಹೊತ್ತು ಬಗ್ಗೆ ನೋಡವ ಏನು ಯಾರ ಊಟ ಗಿಡ ಕೊಡ್ಬೋದು ಅಲ್ಲಿ. ಕರೆಕ್ಟ್, ಹೌದು. Let's try. ಜನಗಳೇ ಇಲ್ಲ ಆದರೆ ಊಟ ಮಾಡೋಕ್ಕಾಗ್ತದೆ. ಎಲ್ಲ ಗುರು ಇವತ್ತು ಫಸ್ಟೇ ಕೇಳಬೇಕು. ಒಂದು ದಿವಸ ಕ್ಯಾಮ್ರಾ ಹಿಡ್ಕೊಂಡು ಕೇಳ್ತೀನಿ, ಲೋಗೋ ಬಂದು ತಿಳ್ಕೊಂಡು ನೀವು ಇಷ್ಟ ಮಾಡೋದ ಊಟ ಮಾಡೋದ ಬ್ರೇಕ್ಫಾಸ್ಟ್ ಅಂತ ಕೇಳಬೇಕು ಅಂತ. ಇದು ಲೌಡ ಉಳಿ ಬಿಡೋಕ್ಕಾರ ಅಂತ ಹೋಗಿಲ್ಲ. ಒಳ್ಳೆ ವಿಷಯ ಮಿಸ್ ಆಗೋಯ್ತು ಗುರು, ಸೂಪರಾಗಿ ಮಾಡ್ತಾನೆ ನಾನು.
ಒಂದು 50 ಜನ ಇದ್ದಾರೆ ಇಲ್ಲಿ. ಸುಮಾರು ಒಂದು 70 ಜನ ಸೇರಿಕೊಂಡ್ರು. ಇವತ್ತು ಶನಿವಾರ ಆ್ಯಕ್ಚುಲಿ ಮಧ್ಯಾಹ್ನ ಹೊತ್ತು ಎಷ್ಟೋ ಜನ ಬರೋದಿಲ್ಲ. ಆ್ಯಕ್ಚುಲಿ ಶನಿವಾರ ಮಧ್ಯಾಹ್ನ ಬೇರೆಯವ್ರು ಊಟ ಕೊಡೋರು ಬರ್ತಾ ಇದ್ದರು, ಆದರೆ ಯಾರೂ ಬಂದಿಲ್ಲ. ತುಂಬ ಜನ ಸೇರಿಕೊಂಡ್ರು. ಸುಮಾರು 70ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಅಲ್ಲೊಬ್ಬ ಮಧ್ಯ ಪಾದಗಳು ತೊತ್ತು ಕೂತಿದ್ದಾನಲ್ಲ, ಅವ್ನು ಇನ್ನೂ ಒಂದು ಸ್ಟೋರಿ ಇದೆ. ಅವನು ಇಲ್ಲೇ ಪಕ್ಕದಲ್ಲಿ ಕೂತಿದ್ದ ಆ ಕಡೆ ಹೋಗಿದ್ದು. ಇಲ್ಲಿ ಪಕ್ಕದಲ್ಲಿ ಕೂತಿದ್ದಾಗ ಒಬ್ಬರು ಬಜಾಜ್ 220 ಬಂದು ನಿಂತ್ಕೊಂಡು ಮುಂದೆನೇ ಮಾತಾಡ್ತಿದ್ದ. ಇಲ್ಲಿ ಭಯಂಕರ ಮಾತಾಡ್ತಿದ್ದ ಫೋನಲ್ಲಿ. ಮಾತಾಡ್ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಹಂಗೆ ಅಂತ ಚೆನ್ನಾಗಿ ಮಾತಾಡ್ಕೊಂಡು ಹೋದ. ಸೊ ಅದು ಚಿತ್ರೀಕರಿಸ್ತಿಲ್ಲ. ನಾನು ಆ್ಯಕ್ಚುಲಿ ಏನೋ ಲೆಟ್ರ್ ಡ್ರಾಫ್ಟ್ ಮಾಡ್ತಾಯಿದ್ದೆ. ಸೊ ಹೀಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅದು ಇಲ್ಲಿ ಜನಗಳೆಲ್ಲ ಅದಕ್ಕೋಸ್ಕರನೇ ಜಾಸ್ತಿ ಜಮಾಯಿಸಿರೋದು ಇವತ್ತು. ಯಾಕೆಂದರೆ ನಾನು ಏನೋ ಲೆಟರ್ ಡ್ರಾಫ್ಟ್ ಮಾಡ್ತಾಯಿದ್ದಲ್ಲ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾಯಿದ್ದೀನಲ್ಲ, ಸೊ ಫಿಲ್ಲರ್ಸ್ಗಳೆಲ್ಲ ತುಂಬಿಕೊಂಡು ಫುಡ್ ಶಾರ್ಟೇಜ್ ಮಾಡೋ ಹಾಗೆ ಮಾಡ್ತಾರೆ. ಅಂದರೆ ಎಲ್ಲರೂ ತುಂಬಿಕೊಂಡು ಊಟ ನನಗೆ ಬರೋದು ಆ ಥರ ಮ್ಯಾನೇಜ್ ಮಾಡೋದು ಇವರ ಟ್ಯಾಕ್ಟಿಕ್. ಅವನ ಹತ್ರ ಕಿತ್ಕೊಂಡೇ ಕಳಿಸ್ಬಿಡ್ತಾರೆ ಇವತ್ತು. ಸಿಗಲ್ಲ ಇಲ್ಲಿ. ನಾನು ಹೇಳಿಲ್ವಾ ಇವತ್ತು ಜಾಸ್ತಿ ಜನ ಇದ್ದಾರೆ ಅಂತ? ಖಂಡಿತ ಸಿಗಲ್ಲ. ಅವ್ರು ಬಹುಶಃ ಒಂದು 50 ತಗೊಳ್ತಾರೆ. ಒಬ್ಬಳು ನೋಡಿ ಹೆಂಗೆ ಚಕ್ ಅಂತ ಬಂದಿದ್ದಾರೆ, ಇಸ್ಕೊಂಡು ಎಸ್ಕೇಪ್ ಆಗೋದು. ಸೆಕ್ಯೂರಿಟಿ ಅವನು ಅದೇನು ಬಂದಿದೆ, ಸಂಬಳ ಬರಲ್ವಾ ಅವ್ರುಗಳಿಗೆ ಗೊತ್ತಿಲ್ಲ ನನಗೆ. ತಿನ್ನೋಕ್ಕಾಗಲ್ವಾ? ಮನೆಯಿಂದ ಊಟ ತಗೊಬರೋಕ್ಕಾಗಲ್ವಾ? ಸಂಬಳ ಬರಲ್ವಾ? ತಿನ್ಬೋದಲ್ವ ಹೋಟೆಲಲ್ಲಿ? ಇಲ್ಲೇ ಇಂದಿರಾ ಕ್ಯಾಂಟೀನ್ ಐತೆ ಗುರು. 20 ರೂಪಾಯಿ 30 ರೂಪಾಯಿ ಖರ್ಚು ಮಾಡೋಕ್ಕಾಗಲ್ವಾ ಅವ್ರ ಯೋಗ್ಯತೆಗಳಿಗೆ? 30 ರೂಪಾಯಿ ಊಟ ಸಿಗಲ್ಲ ಇಲ್ಲಿ ಖಂಡಿತ. ಗಲಾಟಿನೇ ಆಯ್ತಾ ಇದ್ದೆ ಇವತ್ತು 2,000 ಗೊತ್ತಾಯ್ತು ಇವತ್ತು ಇದೇ ಆಗುತ್ತೆ ಅಂತ. ಅಲ್ಲಿ ಜನಸಂಖ್ಯೆ ನೋಡೋಕೆ ಗೆಸ್ ಮಾಡಿದೆ ನಾನು, ಅದಕ್ಕೋಸ್ಕರ ಹೋಗಲೇ ಇಲ್ಲ. ಇಲ್ಲಿ ಪದ ತೋರಿಸ್ತಾ ಇದ್ದು ಕೂತ್ಕೊಂಡಿದ್ನಲ್ಲ ಒಬ್ಬ, ಅವನಲ್ಲಿ ಗಲಾಟೆ ಮಾಡ್ತಾನೆ ನೋಡಿ. ಈಸ್ಕೊಂಡವನೇ ಅಂದರೂ ಸುಮ್ಮನೆ ಯಾರ ಜೊತೆ ಜಗಳ ಮಾಡ್ತಾ ನಿಂತಾನೆ. ಖಾಲಿ ಆಗಲೇ ಒಂದು ಡಬ್ಬ. ಅಲ್ಲಿ ನಿಂತ್ಕೊಂಡಿರೋಗೆ ಸಾಕಾಗಲ್ಲ ಬಹುಶಃ. ಮುಗದೆ ಹೋಯ್ತು ಅನ್ಸುತ್ತೆ. ಇಲ್ಲ ಅಷ್ಟೇ ತಂದಿರೋದು. ಅವನು ಒಂದು ಡಬ್ಬ ಐತೆ, ಅದು ಡಿಕ್ಕಿ ಒಳಗಡೆ ಒಂದಷ್ಟು ಇಟ್ಕೊಂಡಿರ್ತಾನೆ. ಸೊ ಮುಗಿದೋಯ್ತಂತೆ. ಅಲ್ಲಿದವರೆಗೂ ಸಾಕಾಗಲ್ಲ. ಅಲ್ಲಿ ಯೆಲ್ಲೋ ಕಲರ್ ಶರ್ಟ್ ಹಾಕಿರೋದು ಎಷ್ಟು ಕೈ ತೋರಿಸ್ತಾ ಇದ್ದಾರೆ ಬಂದು ಈಸ್ಕೊ ಅಂತ. ಆ್ಯಕ್ಚುಲಿ ಸಿಗೋದು ಡೌಟು ನೋಡೋದು. ಅಲ್ಲಿ 2 ಲೈನ್ಗೆ ಹೋಗ್ತಾ ಇದ್ದಾರೆ, ಈಸ್ಕೊಂಡು ಬ್ಯಾಗ್ ಒಳಗೆ ಹಾಕೊಂಡು ಮತ್ತೆ ಹೋಗಿ ಲೈನ್ ಇಸ್ಕೊತಾರೆ. ಅಲ್ಲಿಂದ ಏನು ಬಂದವರೆಲ್ಲ ಸೆಕೆಂಡ್ ರೌಂಡ್ ಅವರು.
ಬ್ಯಾಗ್ಗಳು ಇಟ್ಕೊಂಡು ಕೊಟ್ಟಿದ್ದ ಬ್ಯಾಗ್ಗಳಿಗೆ ಇಟ್ಕೊಂಡು ಮತ್ತೆ ಅವ್ನು ನಿಂತ್ಕೊಂಡಿರೋದು. ಆಟೋದ ನೋಡು, ಓ ಮೈ ಗಾಡ್. ಆಟೋದಲ್ಲಿ ಇಳಿದ 2 ಎತ್ಕೊಂಡು ಉಳ್ದ ಅವನ, ತೀರೋಯ್ತಿಲ್ಲ. 8711 ಗಾಡಿ ಅದು, K09 8711 ಗಾಡಿ ಅದು. ಬಂದು ಆಟೋದವನು 2 ಈಸ್ಕೊಂಡು ಹೋದ. ಇವನು ಕ್ವಾಂಟಿಟಿ ಕಮ್ಮಿ ತಂದಿದ್ದಾನೆ. 3 ಬಾಕ್ಸಲ್ಲಿ ತತ್ತಿದ್ದ ಅವನು. ಅಂದರೆ ಒಂದು ಡಿಕ್ಕಿಲಿ ಹಾಕೊಬರ್ತಿದ್ದ, ಇನ್ನೊಂದು ಕೆಂಪು ಬಾಕ್ಸಲ್ಲಿ ತತ್ತಿದ್ದ, ಜೊತೆಗೆ ಒಂದು ಸನ್ಫ್ಯೂರ್ ಎಣ್ಣೆ ಬರುತ್ತಲ್ಲ ಆಯಿಲ್ದು, ಆ ಡಬ್ಬದಲ್ಲೂ ತೊಗೊಬರ್ತಿದ್ದ. ಅವ್ನು ನಾನು ಫ್ಯಾಷನ್ ಓಡ್ ಬಂದು ಸಾಲ ನಿಂತ್ಕೊತವನ. ತೀರೋಯ್ತು ಕಣ ಹೋಗಪ್ಪ, ನಿನ್ನಂತ ಇದ್ದರೆ ಅಲ್ಲಿ ಯಾವ ನನ್ನ ಮಗ ದಾನ ಮಾಡೋನೇ ಭಿಕ್ಷೆಗೆ ಆಗೋಯ್ತಾನೆ ಕಣ. ಯಾವುದೋ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡೋ ಥರ ಚೋಕ್ ಕೊಡ್ತಾವೆ ನಾವು. ಗಾಡಿಯಲ್ಲಿ ಡಿಕ್ಕಿ ಓಪನ್ ಮಾಡ್ಬಿಟ್ಟು ಹೋಗ್ತಾ ಇರೋದು. ಒಳ್ಳೆ ಫಕ್ಕಿ ಬಿಟ್ಟು ತೋರಿಸ್ತಾ ಇದ್ದಾರೆ ಡಿಲೈಟ್. ನನ್ನನ್ನು ಕೇಳ್ತಿಲ್ಲ, ಮಿಕ್ಕವ್ರನ್ನೆಲ್ಲ ಕೇಳ್ತಾವನು. ನೋಟಿಸ್ ಮಾಡಿದ್ರಾ ಫಕ್ಕಿ ಬಿಟ್ಟು ಅದಕ್ಕೆ ತೋರಿಸಿದ್ದವಳು. ಏನೇ ಹುಡುಕ್ತಾವ್ರೆ, ನನ್ನನ್ನು ಕೇಳಲಿಲ್ಲ, ಬೇರೆಯವ್ನು ಕೇಳ್ತಾವ್ರೆ. K09 JW 5028 ಅದು JW. ಊಟ ಮಿಸ್ ಆಯ್ತಲ್ಲ, ಊಟ ಸಿಗಲಿಲ್ವಲ್ಲ, ಲಂಚು, ಅದಕ್ಕೂ ಇದಕ್ಕೆಲ್ಲ ಸಂಬಂಧ ಅದ. ಅಲ್ಲಿ ಹೋಗಿದ್ದು I10 ನಿಯಾಸ್ ಇರಬೇಕು. ಇಲ್ಲ ನಿಯಾಸ್ ಅಲ್ಲ, ಮಾಮೂಲಿ I10 ಇದೇ ಇರಬೇಕು ಅಂದ್ಕೊಳ್ತೀನಪ್ಪ. ಇದಲ್ಲ, ಯಾವುದೋ ಒಂದು ಗಾಡಿ ಸರಿಯಾಗಿ ನೋಡಿಲ್ಲ. I10 ನಿಯಾಸ್ ಇರಬೇಕು ಅದು. ಸಂಗೀತ ಮೊಬೈಲ್ ಸ್ಟೋರಲ್ಲಿ ಪಂಚ ಅವನಪ್ಪ, ಅಂಡರ್ವೇರು ಪಂಚ ತೋರಿಸ್ಕೊಬರ್ತಾನೆ ನೋಡಿ ಅವ. ಸಂಗೀತ ಮೊಬೈಲ್ ಸ್ಟೋರ್ ಅಂಗಡಿ, ಪುಕ್ಸಟೆ ಪ್ರಚಾರ. ಇವನು ಟಿ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದಾನಲ್ಲ, ಅದರಲ್ಲಿ ನಥಿಂಗ್ ಇದೆ ಮುಂದ್ಗಡೆ. ಇನ್ನೊಂದೇನೆಂದರೆ ಅವನು ಪಾರ್ಕಲ್ಲಿ ಮಲಿಕೊಳ್ತಾರಲ್ಲ ಅವನು. ರೋಡ್ ಬ್ಲಾಕ್ ಮಾಡ್ಕೊಂಡಿರೋದು ವಿಶೇಷತೆ.
ಬ್ಯಾರಿಕೇಡ್ ಇಟ್ಟಿದ್ದಾರೆ, ಬ್ಯಾರಿಕೇಡ್ ಪಕ್ಕದಲ್ಲೇ ಕುತ್ಕೊಂಡು ಹೋಗೋದು ಅಂತ ಚಿಕ್ಕಬಿರ್ಬೇಕಾಗೋದಿಲ್ಲ. ಹೊಸ TVS XL ಸೂಪರ್ ಗಾಡಿ ರಾಕ್ ಬೆಲ್ ಹೋಗ್ತಾ ಇರೋದು ಇಲ್ಲಿಂದ ಅಲ್ಲಿವರೆಗೂ. ಆ ಕಡೆ ಹೋಗೋದು ಬೇಡ ಅನ್ಸುತ್ತಾ, ಬೇಕಂತ ಹೋಗೋದು ಹತ್ರ ಸಿಗಾಕೋಸ್ಕರ ಮುಂದೆ ಡೇಟ್ ಆಫ್ ಸಿಗೋದು ಒಡೆಯರ್ ಪುರ ಅಂತ ಇದ್ದಕ್ಕೆ ಹುಡುಗರು ಅಷ್ಟೇ. ಅಲ್ಲಿ 4 ಜನ ಹಿಂದ್ಗಡೆ 4 ಜನ ಬಂದಲ್ಲ, ಇವ್ರಿಗೂ ಅದೇ ಕಥೆ. ಅವ್ರು ಮಾತು ಕೇಳಿಸ್ತಿಲ್ಲ ಹಿಂಗೆ. ಇಲ್ಲಿ ಕ್ಯಾಮ್ರಾ ಆಫ್ ಮಾಡೋದು ಬೇಡ ಅಂದ್ಕೊಳ್ತೀನಿ, ಮತ್ತೆ ಆನ್ ಮಾಡಬೇಕಾಗಿ ಬರುತ್ತೆ ಅಥವಾ ಯಾವ್ದಾದ್ರು ವಿಷಯ ಮಿಸ್ ಆಗೋದು. ಬ್ಯಾಕಪ್ ಫೀಲ್ಡರ್ ಇವನು ಜಾಯ್ನ್ ಆಗ್ತದೆ. ಇವನು ಸಿಟಿ ಬಸ್ ಸ್ಟ್ಯಾಂಡ್ ಹುಡುಗ ಅವನು. ಇವಾಗ ಗೊತ್ತಲ್ಲ ಹೇಳಿಲ್ವಾ ಬ್ಯಾಕಪ್ ಫೀಲ್ಡರ್ ಅವನು ಅಂತ. ಎಷ್ಟೊತ್ತಲ್ಲ ಒಂದು ಮನಕ್ಕಿಂತ ಮುಂದೆ ಹೋದ. ಆರ್ಗನೈಸ್ಡ್ ಕುಕ್ಸಡ ಪ್ರಚಾರ. ಮುಂದೆ ಸಲ್ಮಾನ್ ಖಾನ್ ಇಲ್ಲಿ ಫೋಟೋ, ಅದಕ್ಕೆ ನಾನು ಬಂದಿರೋದು. ಮಾಷಾ ಅಲ್ಲಾ ಸಾಮ್ಯ. ಫ್ಲ್ಯಾಶಿಂಗ್ ಒಂದು ಫ್ಲ್ಯಾಶ್ MU 7701 KA05 ಗಾಡಿ. ಅದು ಸ್ಪೀಡಲ್ಲಿ ಬಂದಿದ್ದು ಅಲ್ಲ, ಬಡಿ ಮೇಲೆ ಹೆವಿ ಯಾರೋ ನಡೀತದ. ಇಲ್ಲಿ ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಕವರ್ ಮಾಡಬೇಕಿದ್ದರು. ಅಲ್ಲಿ ಒಂದು ಮಗು, ಒಂದು ಹುಡುಗ, ಒಂದು ಚಿಕ್ಕ ಹುಡುಗ ಮತ್ತು ಇಬ್ಬರು ಪೇರೆಂಟ್ಸ್ ಹೋಗ್ತಿದಾರಲ್ಲ, ಅಲ್ಲಿ ಬಸ್ಸನ್ನು ಅವರ ನಡೀತಾರೆ. ಟ್ರಾಫಿಕ್ ನೋಡಿ ಬರೋದು ಎಷ್ಟೈತೆ. ಆ್ಯಕ್ಚುಲಿ ಹಿಂದ್ಗಡೆ ಏನಾದ್ರು ಪ್ರೆಷರ್ ಬಿಲ್ಡ್ ಮಾಡ್ತಾಯಿದ್ದ. ಆ್ಯಕ್ಚುಲಿ ಅವನು ಪ್ರೆಷರ್ ಬಿಲ್ಡ್ ಮಾಡ್ತಾಯಿದ್ದ ಅಂದರೆ ಹೋಗಿ ಅಯ್ಯೋ ಶಿವನೇ ಹೊಗೆ ನೋಡಿದ್ವಿ. ಎಷ್ಟು ನೋಡಿ ಇಲ್ಲಿ ದಸರಾದೋಳು, ಅದು ಒಡೆಯರ್ ಹೋಗಿ ದಸರಾದೋಳು. ಅದು ಏನೇ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದೇ. ನಾನು ಮಲೆ ಮಹದೇಶ್ವರ, ಅದೇ ವಿಭೂತಿ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಸೋಮವಾರ. ಸೊ ಅಲ್ಲಿಗೆ ಹೋದರೆ ಇದೆಲ್ಲ ಮಾಡ್ತೀವಿ ಅಂತ. ಅಂದರೆ ಆನ್ ದ ವೇ ನೀನು ಹೋಗ್ಬೇಕಾದ್ರೆ ದಸರಾ ಧೂಳು ಇಳಿಸ್ತೀವಿ, ಹೊಗೆ ಬಿಡ್ತೀವಿ. ಅದು ಮೂಳು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಬಾಯಿಗೂ ಹಾಕಿ ಹೋಗ್ತಾರೆ ಮುನ್ನ ಅಷ್ಟೊಂದು ಮಣ್ಣೆ ಬೀಳುತ್ತೆ ಧೂಳು. ಇವಮ್ಮ ಬೆಂಗಳೂರಲ್ಲಿ ಮನೆ ಮಾಡ್ತಾಳೆ. ಉದ್ದಿಟ್ಟು ಧೂಳಿದು ಅಡಿನಲ್ಲಿ ಧೂಳಲ್ಲ. ಅದು ಪೊಲೀಸ್ ಬಂದು ನಿಂತಿದೆ. 29G1800 ಗಾಡಿ ಅದು. ತಮಿಳ್ನಾಡು ಗಾಡಿ ಇದು. ತಮಿಳ್ನಾಡು ಗಾಡಿ. ತಮಿಳ್ನಾಡು 06P8073 KA13B2391 ಗಾಡಿ. ಟ್ರಾಫಿಕ್ ನೋಡಿದ್ರು ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಸಿಟಿಯಲ್ಲಿ. ಇವರು ಎಷ್ಟಿನ ವೆಯ್ಟ್ ಮಾಡ್ತಾ ನಿಂತಾರೆ. ಜಾಗ ಪೂರ್ತಿ ಖಾಲಿ ಐತೆ ಇಲ್ಲಿ. ಜಾಗ ನೋಡಿ ಎಷ್ಟೊಂದು ಜಾಗ ಐತೆ. ಅದೇನೇ ತಿಳ್ಸಿರೋದು ಬಹುಶಃ ಅಂದರೆ ಎದ್ರುಕೊಂಡು ಬರದೇ ಇರಲಿ ಅಂತ, ಪಾರ್ಕ್ ಒಳಗೆ ಎದ್ರುಕೊಂಡು ಬರದೇ ಇರಲಿ ಅಂತ ಇರ್ಬೋದು. ಜಗತ್ತಲ್ಲಿ ಏನೇನು ಅದ್ಭುತಗಳು ನೋಡ್ತೀವೋ ಏನೋ ಗೊತ್ತಿಲ್ಲ. ಇಲ್ಲಿ ಆ್ಯಕ್ಚುಲಿ ಮುಖ ತೊಳಿತದೆ ಮಲಗಿದ್ದ ಈ ಪುಸ್ತಕ ಮೇಲೆ ಬಂದು ನೋಡೋದು.
ಬೇಕಂದ್ರೆ ಫ್ಲಾಶ್ ಮಾಡ್ತಾ ಇರೋದು ಅಲ್ಲಿ ಯಾಕೆ ನಿಂತಿರೋ ಬಡ್ಡೆಗ.
ವ್ಯಾಗನೋ. ಅದೇನೆಂದರೆ ನನ್ನನ್ನು 2016ರಲ್ಲಿ ಎತ್ತಾಕಿದ್ರಲ್ಲ ಇದಕ್ಕೆ ವಿ ಕೇರ್ ಹಾಸ್ಪಿಟ್ಲಿಗೆ, ಹಂಗೆ ಮತ್ತೆ ಎತ್ತಾಕ್ಬಿಡ್ತೀವಿ ಅಂತ ಆ್ಯಕ್ಚುಲಿ ಕೇಸ್ ಮಾಡ್ತಿರೋದು. ಅದು ಇವನು ಅವನಲ್ಲ, ಹೆಸರೇನು ಮಹೇಶ, ಮಹೇಶ ಅದ್ರ ಹೆಸರೇನು ಸೆಪ್ಟೆಂಬರ್ 2022 ಮಹೇಶ್ ಅನ್ನಲ್ಲ, ಅವ್ನು ಬಲ ಗೊತ್ತು, ಕಿಶೋರ್ ಅವರ ಫೈಲ್ ನೋಡ್ಬೇಕಿತ್ತು ಅವ್ರ ಮಕ್ಕಳಲ್ಲಿ, ಅದೇನು ಕವರ್ ಆಗೈತೆ ಏನೋ ಕಾಣೋಣ. ಸಿಮಾಟೋ, ಗೌಡ್ರು, ಅರುಣ್, ರವಿ, ರವಿ, ಗೌಡ್ರು ಕಮ್ಯುನಿಟಿ, ಅರುಣ, ಸುರೇಶರ ಮಗ, ಎರಡನೇ ಮಗನ ಹೆಸರು ಅರುಣ, ಸೂರ್ಯಪುತ್ರ, ಸಿಮಾಟೋ. ಅದು ಗಾಡಿ ನಂಬರ್ 45A501. EL9142 ಗಾಡಿ ಅದು, EL9142. ಈ ಕಡೆಯಿಂದ ಬಂದಿದ್ದು. ಹಿಂಗೆ ಮುಂದೆ ನೋಡ್ತಾನೆ ಅವ್ನ ಪಾಡೋದಂಗೆ ಹೋಯ್ತಾನೆ. $7529 ಆ್ಯಕ್ಚುಲಿ ಡಿಯೋ ಅದು. ಎಲ್ಲೋಯ್ತು ಗೊತ್ತಾ ಗಾಡಿ ಅದು? ನಾನು ಜೀಬ್ರಾ ಕ್ರಾಸ್ ಮಾಡೋಕ್ಕೋಸ್ಕರ ಅಲ್ಲಿ ನಿಂತ್ಕೊಂಡಿದ್ದೆ. ವೈಟ್ ಲೈ ಪೋಲ್ ಇದೆಯಲ್ಲ, ಆಲ್ಮೋಸ್ಟ್ ಹತ್ರ ನಿಂತ್ಕೊಂಡಿದ್ದೆ. ಅವನು ವೈಟ್ ಲೈನಿಂದ ಒಳಗಡೆ ಬಂದು ಟಚ್ ಮಾಡ್ಕೊಂಡಾಯ್ತು. ನಾನು ಹೆರಿಟೇಜ್ ಅಂತ ಈ ರೇಂಜಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಗುರು. ಈ ಹೆರಿಟೇಜ್ ಕಟ್ಟಡ ಕಾಪಾಡೋದಕ್ಕೆ ಫೈರಿಂಗ್ ಎಕ್ಸ್ಟಿಂಗ್ವಿಷರ್ ಆಗ್ತಾ ಇರೋದು ಅಂತ ಅಂದ್ಕೊಳ್ತೀನಿ. ನಾಟ್ ಶ್ಯೂರ್, ನನ್ನ ಪ್ರಕಾರ ಅದೇ ಇರಬೇಕು. ಫೈರ್ ಎಕ್ಸ್ಟಿಂಗ್ವಿಷರ್ ಅಂದರೆ ಸಡನ್ನಾಗಿ ಬೆಂಕಿ ಬಿದ್ದರೆ ಬಿಲ್ಡಿಂಗ್ನಲ್ಲಿ ಆರಿಸೋಕ್ಕೋಸ್ಕರ ನೀರಿನ ವ್ಯವಸ್ಥೆ ಮಾಡ್ತಾರಲ್ಲ, ಅದು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾಟ್ ಶ್ಯೂರ್, ನೋಡಿದ್ರೆ ಹಂಗೆ ಅನ್ನಿಸ್ತಾ ಇದೆ. ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ. 32 ಅಂತ ಯಾರೋ ಎರಡನೇಕ್ಲೆ 3 ಜನ ಬರ್ತಾವ್ರೆ. ಇರಲಿ. ಬಾಲಾಜಿ ಕ್ರೇನ್, ನನಗಂತೂ ಆಶ್ಚರ್ಯ ಆಗ್ತಾಯಿತ್ತಪ್ಪ ಈ ಕಟ್ಟಡಗಳಿಗೆ ಇಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡ್ತಿರೋದು ನೋಡಿದ್ರೆ. ಅಲ್ಲ ಗುರು, ಜಗತ್ತಲ್ಲಿ ಯಾರು ಕಟ್ಟಡ ಕಟ್ಟವ್ರ? ಇದೇ ಕಟ್ಟಡ ಇರೋದ ಮೈಸೂರಲ್ಲಿ? ಬೇರೆ ಯಾವುದು ಕಟ್ಟಡಗಳು ಇರಲಿಲ್ವಾ? ಬರೀ ಮಹಾರಾಜರು ಕಟ್ಟಿರೋದು ಮಾತ್ರ ಬಿಲ್ಡಿಂಗ ಕಟ್ಟಡಗಳ? ಬೇರೆ ಶ್ರೀಸಾಮಾನ್ಯರು ಕಟ್ಟಿದ್ದು ಕಟ್ಟಡಗಳೆಲ್ಲ ಅವೆಲ್ಲ ಇದೆಲ್ಲ ಏನು ಸಂಸ್ಕೃತಿ ಮತ್ತು ಧರ್ಮನ ಕಾಪಾಡೋದಿಲ್ಲ ಅವು, ಅಥವಾ ಆರ್ಕಿಟೆಕ್ಚರ್ ಕ್ಯಾರಿ ಫಾರ್ವರ್ಡ್ ಮಾಡೋದಿಲ್ಲ. ಅವರೆಲ್ಲ ಫಾರಿನ್ ಹೋಗಿ ಚೈನಾದಲ್ಲಿ, ಟಿಬೆಟ್, ಪಾಕಿಸ್ತಾನದಲ್ಲೆಲ್ಲ ಆರ್ಕಿಟೆಕ್ಚರ್ ಕಲ್ತ್ಕೊಬಂದು ಮೈಸೂರಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅವರು. ಪಾಪ ಅಲ್ಲಿ ಕಟ್ಟಿದಾರಲ್ಲ, ಅದು ಬಸ್ ನಿಲ್ದಾಣ, ಅದು ಆ್ಯಕ್ಚುಲಿ ಬಾದಲ್ಲ ಅಂತ ಬಂದು ಹುಡುಗ ಇದನ್ನು ಅದನ್ನು ಒಳ್ಳೆ ಆರ್ಟಿಸ್ಟು. ಅವ್ನ ಕೈಯಲ್ಲಿ ಅದಕ್ಕೆ ಡಿಸೈನ್ ಮಾಡಿಸ್ಬೇಕು ಅಂತ, ಪೇಂಟಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಮೈಸೂರಲ್ಲಿ ಹೆರಿಟೇಜ್ ಅಂದ್ಕೊಂಡು ಈ ಥರದ್ದೆಲ್ಲ ಕಟ್ಟಿ ಹಾಳು ಮಾಡೋದ್ರ ಬದಲು, ಹೆರಿಟೇಜ್ ಅಂದ್ಕೊಂಡು ಹಳೇದೆಲ್ಲ ಮುಂಟಿಸ ಮಡಿಕೊಳ್ಳೋದ್ರ ಬದಲು ಆ ಥರದ ಹೊಸದ ಕಟ್ಬೋದಲ್ವ ಕಟ್ಟಡಗಳು. ಈ ಥರನೇ ಕಟ್ಟಬೇಕು ಅಂತ ಏನಾದರೂ ನಿಯಮ ಇದೆಯಾ? ಹೆರಿಟೇಜ್ ಅಂದರೆ ಹಳೇದು ಉಳಿಸ್ಕೊಳ್ಳೋದಲ್ಲ, ಹಳೆ ಕಟ್ಟಡ ಉಳಿಸ್ಕೊಳ್ಳೋದಲ್ಲ, ಹಳೆ ಟೆಕ್ನಾಲಜಿಗಳು ಏನು ಅದನ್ನು ತಿಳ್ಕೊಬೇಕು, ಆರ್ಕಿಟೆಕ್ಚರ್ ಸ್ಟೈಲ್ ಅದೆಲ್ಲ ತಿಳ್ಕೊಬೇಕು, ಅದನ್ನು ಉಳಿಸ್ಕೋಬೇಕು. ಈಗ ಟ್ರೆಡಿಷನಲ್ ಡ್ರೆಸ್ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಟ್ರೆಡಿಷನಲ್ ಡ್ರೆಸ್ ಉಳಿಸ್ಕೊಂಡಿದ್ದಾರೆ. ಈಗ ಮಹಾರಾಜರನ್ನ ತಗೊಳ್ಳೋ, ಮೈಸೂರು ಮಹಾರಾಜರನ್ನ, ಅವ್ರ ತಾತ ಮುತ್ತಾತನ ಕಾಲದಲ್ಲಿ, ಮೈಸೂರು ಮಹಾರಾಜರು ಅವ್ರ ತಾತ ಮುತ್ತಾತನ ಕಾಲದಲ್ಲಿ ಹಾಕ್ಕೊಂಡು ಓಡಾಡ್ತಿದ್ದ ಬಟ್ಟೆನ ಇವತ್ತು ಹಾಕ್ಕೊಂಡು ಓಡಾಡ್ತಾರೆ ಅವರು. ಎಲ್ಲ ಜನಗಳು ಬದಲಾಗ್ತಿದ್ದಂಗೆ ಅವರು ಬದಲಾಗಿದ್ದಾರೆ ತಾನೇ, ಕಟ್ಟಡಗಳು ಹಂಗೇನೆ ಬದಲಾಗಬೇಕು. ಅವರು ಕುದುರೆ, ಅಪ್ಪನ ಕಾಲದಲ್ಲಿ ಕುದುರೆಲಿ ಆನೆ ಮೇಲೆ ಓಡಾಡ್ತಿದ್ರು, ಅವರು ಕುದುರೆ ಆನೆ ಮೇಲೆ ಓಡಾಡಲಿ. ಏನು ಜನಗಳಪ್ಪ, ಸುಮ್ಮನೆ ಕಾಸಿ ಕೇಳು ತಲೆ ಬಳುವಂದಂಗೆ ಮಾಡೋದು ಇದನ್ನು. ಆ ಯೆಲ್ಲೋ ಕಲರ್ ಪಟ್ಟಿ ಬೇಕಾಗಿರಲಿಲ್ಲ, ಅದು ಕಲರ್ ಪೂರ್ತಿ ಒಂದೇ ಕಲರ್ ಇದ್ದರೆ ಚೆನ್ನಾಗಿ ಕಾಣ್ತಾ ಇತ್ತು. ಜೊತೆಗೆ ಅಲ್ಲಿ ಮಾಡಬೇಕಾಗಿದ್ದು ಇನ್ನೂ ಡಾರ್ಕ್ ಬರಬೇಕಿತ್ತು, ಒಂಥರ ಕೆಮ್ಮಣ್ಣಲ್ಲೇ ಕಟ್ಟಿರೋ ಥರ ಬರಬೇಕಾಗಿತ್ತು, ಸೂಪರಾಗಿರ್ತಿತ್ತು. ಈಗ ಕೆಮ್ಮಣ್ಣನ ಮನೆ ಇದು ಬರುತ್ತಲ್ಲ, ಏನು ಗೋಡೆಗಳು ಬರ್ತದಲ್ಲ, ಆ ಥರ ಕಲರ್ ಮಾಡಬೇಕಿತ್ತು, ಟೆಕ್ಸ್ಚರ್ ಕೂಡ. ಜೊತೆಗೆ ಇದು ಮಾಡಬೇಕಿತ್ತು, ಏನು ಮಲೆನಾಡು ಮಡಿಕೇರಿ ಕಡೆ ಎಲ್ಲ ಇಟ್ಟಿಗೆಗಳು ಮಾಡ್ತಾರಲ್ಲ, ಕೇರಳ ಮಡಿಕೇರಿ ಕಡೆ ಸೈಡು, ಸ್ಪೆಷಲಿ ಮಡಿಕೇರಿ ಕಡೆ ಜಾಸ್ತಿ ಇಟ್ಟಿಗೆಗಳು ಮಾಡ್ತಾರೆ. ಅದು ಇಟ್ಟಿಗೆ ಹೆಸರು ಗೊತ್ತಿಲ್ಲ, ಆ ಥರ ಇಟ್ಟಿಗೆ ಟೆಕ್ಸ್ಚರ್ ಮಾಡಬೇಕಾಗಿತ್ತು, ಇನ್ನೂ ಸೂಪರಾಗಿ ಕಾಣ್ತಾ ಇತ್ತು.
ಏಮ್ಮ ಪಾದಗಳು ತೋರಿಸ್ತಾ ಕೂತಿರೋದು ನೋಡಿದ್ರು, ಪಾದಗಳು ತೋರಿಸ್ತಾ ಕೂತಿರೋದು. ಇದಲ್ಲ ಬೋಳಿ ಮಗ ಇವ, ಎಲೆಕ್ಟ್ರಿಕ್ ಬಾಂಡ್ಲಿ ಬೇರೆ ತೋರಿಸ್ತಾರೆ ನಾನು ಬೋಳಿ ಮಗ ಅಂತಂದು. ನಾನು ದೇವರು ಕೈ ಮುಗಿದ್ಬಿಟ್ಟು ಅಂಟ್ಕೊಂಡ್ರೆ ತಿಗ ತೋರಿಸ್ಕೊಂಡು ನಿಂತವನು. ಖಾಲಿ ಇತ್ತು ನಾನು ಕೈ ಮುಗಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕಂಡುಬಿಟ್ರೆ ಇವನು ತಿಗ ತೋರಿಸ್ತಾವನು ನಿಂತ್ಕೊಂಡು. ಬಾಂಡ್ಲಿ ಬೇರೆ ತೋರಿಸ್ತಾನೆ, ಆರ್ಗನೈಸ್ಡು. ಎಷ್ಟು ಮಿಲ್ಟ್ರಿ ಕೊಟ್ಟು ಮಕ್ಕಳು ಅವ್ರೆ ಅಂದರೆ ಭೂಮಿ ಮೇಲೆ ಕೊಟ್ಟಿರ್ತಾವ. ಅದೃಷ್ಟ ಲಕ್ಷ್ಮಿ ಆಟೋ ಯಾಕೆ ಹೋಗ್ತಾ ಇದೆ ಗೊತ್ತಾ? ಅದು ರಿಲಯನ್ಸಲ್ಲಿ ತೊಗೊಂಡೆ, ಇಲ್ಲಿ ರಿಲಯನ್ಸ್ ತೊಗೊಂಡೆ. ಇದು ಪೇಮೆಂಟ್ ಆಗಲಿಲ್ಲ, 2 ಕಡೆ ಪೇಮೆಂಟ್ ಆಗಿಲ್ಲ, 3ನೇ ಕಡೆ ಪೇಮೆಂಟ್ ಆಯಿತು. 2ನೇ ಕಡೆ ಪೇಮೆಂಟ್ ಯಾಕೆ ಆಗಲಿಲ್ಲ ಅಂದರೆ ಅದು ಸ್ಕ್ಯಾನರ್ ಇಟ್ಟಿರ್ತಾರಲ್ಲ, ಮಿಷಿನ್ ಇಟ್ಟಿರ್ತಾರಲ್ಲ, ಆ ಸ್ಕ್ಯಾನರ್ ಮಿಷಿನ್ನು ಡಿಟೆಕ್ಟ್ ಮಾಡ್ತಾಯಿಲ್ಲ, ಸಿಗ್ನಲ್ಸ್ ಡಿಟೆಕ್ಟ್ ಮಾಡ್ತಾಯಿಲ್ಲ. ಅದೆಲ್ಲ ಆರ್ಗನೈಸ್ಡು. ಯಾರೋ ಇನ್ನೊಬ್ಬನ ಹತ್ರ ಅಂದರೆ 3ನೇ ವ್ಯಕ್ತಿ ಹತ್ರ ಇಬ್ಬರು ಸ್ಕಿಪ್ ಆಗಿ ಥರ್ಡ್ ಅಟೆಂಪ್ಟಲ್ಲಿ ಪೇಮೆಂಟ್ ಆಯಿತು. ಬರೀ ಮುಂಡ್ರಿಗುತ್ತಾಟ. ಅದಕ್ಕೆ ಅದೃಷ್ಟ ಲಕ್ಷ್ಮಿ ಅಂತ ತೋರಿಸ್ತಾರಲ್ಲ ಅವರು, ಇಲ್ಲ ಲಕ್ಕಿ ಅಂತ ತೋರಿಸ್ತಾರೋ ಇಲ್ಲ ಅವರು. KA09B622 ಗಾಡಿ ಅದು. ಸ್ಟೋರಿ ಏನಾದರೂ ನನ್ನ ಕಡೆ ತಲೆ ಬಗ್ಗಿಸ್ಕೊಂಡು ಬರ್ತಾ ಇದೆ. ಇಲ್ಲಿ ಹೆಡ್ಲೈಟ್ಗಳು ಬಿಡ್ತಾ ಇದ್ದು, ಸ್ಟಿಲ್ ನಾನು ಏನು ಕವರ್ ಮಾಡಿಲ್ಲ. ನಮ್ಮ ಮೊಬೈಲಲ್ಲಿ ಏನೋ ಬ್ರೌಸಿಂಗ್ ಮಾಡ್ತಾಯಿದ್ದೆ, ತಲೆ ಕೆಟ್ಕೊಳ್ಳಿಲ್ಲ, ಬರ್ತಾ ಇದೆ. ಯಾವುದೋ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಪ್ರೊಫೆಷನಲ್ಲಿ ಇರೋದೆಲ್ಲ ಚೆಕ್ ಮಾಡ್ತಾಯಿದ್ದೆ. ಆ ಬಡ್ಡಿ ಮಗ ಆಟೋ ನಂಬರ್ ಹೇಳಿದ್ನಲ್ಲ, ಅವನು ಒಂದು ಡಿಸ್ಟರ್ಬ್ ಮಾಡೋಕ್ಕೋಸ್ಕರನೇ ತಂದು ಗಾಡಿ ತಂದು ಕರೆಕ್ಟಾಗಿ ನಾನು ಆ ಕಡೆ ಹೋದ್ರೆ ಆ ಕಡೆ ಹೋಗಿದ್ದೀನಿ, ಆ ಕಡೆ ನಮ್ಮ ಕರೆಕ್ಟಾಗಿ ಟೈರ್ ತಂದು ನನ್ನ 2 ಕಾಲುಗಳ ಮಧ್ಯೆ ನಿಲ್ಸೋ ಪ್ರಯತ್ನ ಮಾಡ್ತೀನಿ. MF 7589 ಗಾಡಿ, K05. ಬಾಯ್ತಿ ನಾವು ತಲೆ ಕೆಡ್ಸ್ಕೊಬೇಡ. K3 MW 6159 ಗಾಡಿ ಅದು. ಇವರಿಬ್ಬರು ಸೌಂಡ್ ಕೇಳಿಸ್ಬೋದು. ಇವ್ರದ್ದು ಅದೇ ಸ್ಟೋರಿ. ನನ್ನ ಪಡೆದ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇದ್ರು. ಸೌಂಡ್ ಮಾಡ್ತಾರೆ. ವ್ಯಾಗ್ನೋರ್ ಒಳ್ಳೆಯ ನೆಟ್ವರ್ಕ್ ಬರೋಲ್ಲ. ಸಾಬ್ರು ಬೇಕಂದಾಗ ಕೂಗಾಡ್ತಿರೋದು.